ಯಾರೇ ಕಸಿನ್ ಆಗಲಿ ಯಾರೇ ಆಗಲಿ ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದು ದೊಡ್ಡವರಾಗ್ತಾ ಒಬ್ಬೊಬ್ರು ದೂರ ಆಗ್ತಾರೆ. ಬೆಳಿಗ್ಗೆ 3:30ಗೆ ಎದ್ದಿದ್ದೀನಿ. ಫಸ್ಟ್ ಮ್ಯಾಚು ಕಂಪ್ಲೀಟ್ ಆಯಿತು. ಈಗ ಅರ್ಜೆಂಟೀನಾ ಮತ್ತು ಸ್ವಿಟ್ಜರ್ಲೆಂಡ್ ಮ್ಯಾಚ್ ನಡೀತಾ ಇದೆ. ಮಧ್ಯದಲ್ಲಿ ಬ್ರೇಕ್ ಕೊಟ್ಟಿದ್ರು. ಅದೇ ಟೈಮಲ್ಲಿ ಕಸ ಇತ್ತು. ಮನೆಯಲ್ಲಿರೋ ಕಸನ ತೊಗೊಂಡೋಗಿ ಎಸ್ಬಿಟ್ಬಿಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡು ಹಂಗೆ ಆಚೆ ಹೋಗ್ತಾ ಇದ್ದೀನಿ. ಕಸ ಎದ್ದು ಬರ್ಬೇಕಾದ್ರೆ ಅದರಿಟ್ಟು ಕೈಯಲ್ಲಿ ಹಾಲು ಇಟ್ಕೊಂಡ್ಬಂದೆ. ಹಂಗೆ ಬಂದು ಮ್ಯಾಚ್ ನೋಡೋಕೆ ಸ್ಟಾರ್ಟ್ ಮಾಡಿದೆ. ಅಷ್ಟೊತ್ತಿಗಾಗಲೇ ಅರ್ಜೆಂಟೀನಾ ಗೆದ್ದಿದ್ರು. ಈಸಿ ಅಂತೂ ಇರಲಿಲ್ಲ ಮ್ಯಾಚು. ನಮ್ಮ ಮೇಡಮ್ ಅವರು ಇದು ನನಗೆ ಇಷ್ಟ ಅಂತ ಒಂದು 1/4 kg ಮೇವು ಹಾಕಿದ್ರು. ಹಂಗೆ ಟಿವಿ ನೋಡ್ಕೊಂಡು ತಿಂದೆ. ನಂಗೆ ತಲೆಗೆ ಎಣ್ಣೆ ಹಚ್ಚಿಸ್ಕೊಳ್ಳೋದು ಅಂದರೆ ಆಗಲ್ಲ ಗುರು. ಹಂಗೂ ಹಿಂಗೂ ಸುಮ್ಮನೆ ಜಗಳ ಮಾಡ್ತಾನೆ ಇದ್ದೆ ಬೆಳಗ್ಗೆಯಿಂದ ಹಚ್ಚಿಸ್ಕೊಳ್ಳಲ್ಲ ಅಂತ. ತಲೆಗೆ ಎಣ್ಣೆ ಹಚ್ಚಿಸ್ಕೊಂಡ್ರೆ ಆಚೆ ಬಿಡೋದು ಅಂದರು. ಅದಕ್ಕೆ ಹಾಕಿಸ್ಕೊಂಡೆ. ಫ್ರೆಂಡ್ಸ್ ಫೋನ್ ಮಾಡಿದ್ರು ಮ್ಯಾಚ್ ಆಡ್ತಾಯಿನ್ ಬಾ ಅಂತ. ನೋಡೋಣ ಅಂತ ಲೋದೆ ಸ್ವಲ್ಪ ಹೊತ್ತು. ಅಲ್ಲಿಂದ ನಮ್ಮ ಫ್ರೆಂಡ್ ಮನೆಗೆ ಬಂದೆ. ಇಲ್ಲಿ ವೆಲ್ಕಮ್ ಮಾಡೋದಕ್ಕೆ ಸ್ಟೇರ್ ಕೇಸ್ ಎಲ್ಲ ಕೂತ್ಕೊಂಡ್ಬಿಟ್ಟಿದೆ. ಈ ನಾಯಿ ಹೋಗ್ತಾನೆ ಇಲ್ಲ. ಪಾಪ ನಾನು ಹಿಂದೆನೇ ಬರ್ತಾಯಿತ್ತು. ಅದಕ್ಕೆ ವೀಡಿಯೋ ಮಾಡಿದೆ. ಹಾಗೆ ನಮ್ಮ ಕಸಿನ್ಗಳ್ನ ಹಾಕ್ಕೊಂಡು ಮಸಾಲೆ ಪುರಿ ಬೇಲ್ಪುರಿ ತಿನ್ನೋಕೆ ಬಂದೆ ನಾನು. ಯಾರೇ ಕಸಿನ್ ಆಗಲಿ ಯಾರೇ ಆಗಲಿ ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದು ದೊಡ್ಡವರಾಗ್ತಾ ಒಬ್ಬೊಬ್ರು ದೂರ ಆಗ್ತಾರೆ. ಒಬ್ಬೊಬ್ರು ಮಾತಾಡೋದನ್ನೇ ನಿಲ್ಲಿಸ್ತಾರೆ. ಇದನ್ನೆಲ್ಲ ನೋಡಿದಾಗ ಸ್ವಲ್ಪ ಬೇಜಾರಾಗುತ್ತೆ. ನಿಮಗೂ ಕೂಡ ಈ ಥರ ಅನುಭವ ಆಗಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೀಗಿತ್ತು ನನ್ನ ಸಂಡೇ. ಮುಂದಿನ ವೀಡಿಯೋದಲ್ಲಿ ಸಿಗೋಣ.